ಮೆಂತ್ಯ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣವನ್ನು ಹೊಂದಿದೆ. ಆ ವಾತ ವಿಕಾರವನ್ನ ಸರಿ ಮಾಡುವ ದಿವ್ಯ ಶಕ್ತಿಯನ್ನ ರಾತ್ರಿ ಅರ್ಧದಿಂದ 1 ಚಮಚ ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಎಷ್ಟೋ ಜನ ಆಪರೇಷನ್ ಇಲ್ಲದೆ ಇಂತಹ ಒಂದು ಮಂಡಿ ನೋವಿನ ಸಮಸ್ಯೆ, ಸೊಂಟ ನೋವಿನ ಸಮಸ್ಯೆ, ಕುತ್ತಿಗೆ ನೋವಿನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ಡೆಲಿವರಿ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೇರ್ ಗ್ರೋತ್ಗೆ ನೆನೆಸಿರೋ ಮೆಂತ್ಯ ಪೇಸ್ಟ್ ಮಾಡಿ ಕಟ್ಟಾಗೋದು, ಸೀಳೋದು, ಇವೆಲ್ಲ ಸಮಸ್ಯೆಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ದಿನ ಮೆಂತ್ಯ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣವನ್ನು ಹೊಂದಿದೆ. ವಾತದ 80 ರೋಗಗಳನ್ನ ಹಾಗೂ ಕಫದ 20 ಪ್ರಕಾರದ ರೋಗಗಳನ್ನ, ಒಟ್ಟು 100 ರೋಗಗಳನ್ನ ಇದು ಸಂಪೂರ್ಣವಾಗಿ ಶಮನ ಮಾಡುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಆಯುರ್ವೇದ ಶಾಸ್ತ್ರದ ಒಂದು ಶ್ಲೋಕದ ಪ್ರಕಾರ ಮೇತಿಕ ವಾತ ಶಮನಿ ಶ್ಲೇಷ್ಮಾಗ್ನಿ ಜ್ವರ ನಾಶಿನಿ ಅಂತ ಹೇಳಿ ಉಲ್ಲೇಖ ಬರ್ತದೆ. ಮೇತಿಕ ವಾತ ಶಮನಿ ಅಂದ್ರೆ ವಾತ ರೋಗಗಳ ನಿವಾರಣೆಗೆ ಸರ್ವಶ್ರೇಷ್ಠ ಶಕ್ತಿಯಾಗಿ ಮೆಂತ್ಯ ಕೆಲಸ ಮಾಡುತ್ತೆ. ಮೆಂತ್ಯ ಕಾಳುಗಳ ಬಗ್ಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಜ್ವರ ನಾಶಿನಿ ಅಂದ್ರೆ ಕಫಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಕಫದ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ವಾತದ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ವರದ ಸಮಸ್ಯೆಯನ್ನು ಕೂಡ ಇದು ಶಮನ ಮಾಡುತ್ತೆ. ಆಮ ವಿಕಾರದ ಒಂದು ಪಾಚನವನ್ನು ಇದು ಶರೀರದಲ್ಲಿ ಮಾಡುತ್ತೆ. ಅದಕ್ಕಾಗಿ ಶ್ರೋತಸ್ಸುಗಳಲ್ಲಿ ಅವರೋಧಗಳುಂಟಾಗಿ ಎಲ್ಲಾ ರೋಗಗಳು ಮುಖ್ಯವಾಗಿ ಬರ್ತವೆ. ಪಿತ್ತ ಮತ್ತು ಕಫವಿಕಾರದ ಮೂಲ ಒಂದು ಕಾರಣವೇ ವಾತವಿಕಾರ. ಹಾಗೆ ವಾತವಿಕಾರ ಸರ್ವರೋಗಕ್ಕೂ ಕಾರಣ ಅಂತ ಹೇಳ್ತಾರೆ. ಪಿತ್ತ ಪಂಗು, ಕಫ ಪಂಗು, ಪಂಗು ಮಲಧಾತವ ಅಂತ ಕರೀತಾರೆ. ಅಂದ್ರೆ ಪಿತ್ತ ಮತ್ತು ಕಫಕ್ಕೆ ಸ್ವತಂತ್ರ ಚಲನೆ ಇಲ್ಲ, ಸ್ವತಂತ್ರ ಕ್ರಿಯೆ ಇಲ್ಲ. ಅವೆಲ್ಲವೂ ಕ್ರಿಯೆ ಮಾಡಬೇಕಂದ್ರೆ, ಚಲಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಶಕ್ತಿನೇ ವಾತ. ವಾತ ಸರ್ವ ರೋಗಕ್ಕೂ ಮೂಲ ಕಾರಣ ಅಂತನೂ ಕೂಡ ನಾವು ಕರಿಬಹುದು. ಅದಕ್ಕೆ ಆ ವಾತ ವಿಕಾರವನ್ನ ಸರಿ ಮಾಡುವ ದಿವ್ಯ ಶಕ್ತಿಯನ್ನ ಈ ಒಂದು ಮೆಂತ್ಯ ಹೊಂದಿದೆ. ಇದನ್ನ ಪಿತ್ತ ಪ್ರಕೃತಿ ಇರೋರು ಹೇಗೆ ಸೇವನೆ ಮಾಡಬೇಕು ಹಾಗೂ ಅದರ ಪ್ರಮಾಣ ಎಷ್ಟಿರಬೇಕು, ಪಿತ್ತ ಪ್ರಕೃತಿ ಸ್ವಲ್ಪ ನಿಗದಿತ ಪ್ರಮಾಣದಲ್ಲಿ ಕೆಲವು ಆ ಒಂದು ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಜಾಗೃತಿಯನ್ನ ವಹಿಸಿ ಆ ಮೆಂತ್ಯವನ್ನ ಸೇವನೆ ಮಾಡೋದ್ರಿಂದ ಅಂತಲ್ಲೂ ಕೂಡ ಪಿತ್ತ ಪ್ರಕೃತಿಯಲ್ಲೂ ಕೂಡ ಮೆಂತ್ಯ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಪ್ರಯೋಜನವನ್ನ ಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಮೆಂತ್ಯ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡೋದು ಬಹಳ ಒಳ್ಳೆಯದು, ಯಾವ್ಯಾವ ಕಾಯಿಲೆಗಳ ನಿಯಂತ್ರಣಕ್ಕೆ ಇದು ಒಳ್ಳೆಯದು ಅನ್ನೋದನ್ನ ತಿಳ್ಕೊಳ್ಳೋಣ. ರಾತ್ರಿ ಅರ್ಧದಿಂದ 1 ಚಮಚ ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮಗೆ ಆಗುವ ಪ್ರಯೋಜನಗಳಂದ್ರೆ, ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಇದು ಅತ್ಯುತ್ತಮ ಪರಿಹಾರ. ದಿನಾಲೂ ಇದನ್ನು ಸೇವನೆ ಮಾಡ್ತಾ ಹೋಗಿ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ರಿವರ್ಸ್ ಆಗ್ತಾ ಬರ್ತದೆ. ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರೆ ಒಂದು 2-3 ತಿಂಗಳು ಇದ್ರ ನಿಯಮಿತವಾಗಿ ಸೇವನೆ ಮಾಡ್ತಾ ಯೋಗ ಪ್ರಾಣಾಯಾಮವನ್ನು ಮಾಡ್ತಾ ಹೋದ್ರೆ ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆಗುತ್ತೆ 100ಕ್ಕೆ 90% ಜನರಲ್ಲಿ. ಟೈಪ್ 1 ಡಯಾಬಿಟಿಸ್ಗೂ ಕೂಡ ಇದು ಅತ್ಯುತ್ತಮವಾಗಿ ಒಂದು ಪ್ರಯೋಜನವನ್ನು ಕೊಡ್ತದೆ. ಇನ್ಸುಲಿನ್ ಮತ್ತು ಬೀಟಾ ಸೆಲ್ಸ್ಗಳನ್ನ ಇದು ಕ್ರಿಯಾಶೀಲಗೊಳಿಸಿ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಇದು ಸಂಪೂರ್ಣವಾಗಿ ಏನ್ ಮಾಡ್ತಂದ್ರೆ ಬ್ಯಾಲೆನ್ಸ್ ಮಾಡ್ತದೆ. ನಮ್ಮ ಇನ್ಸುಲಿನ್ ಉತ್ಪತ್ತಿನ ಇದು ಬ್ಯಾಲೆನ್ಸ್ ಮಾಡ್ತದೆ. ಟೈಪ್ 1 ಡಯಾಬಿಟಿಸ್ ನಲ್ಲೂ ಕೂಡ ಇನ್ಸುಲಿನ್ ಬಿಡತಕ್ಕಂತ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯನ್ನ ನಮ್ಮ ಶರೀರಕ್ಕೆ ಇದು ಒದಗಿಸುತ್ತೆ. ಅದಕ್ಕಾಗಿ ಟೈಪ್ 1 ಡಯಾಬಿಟಿಸ್ ಇರ್ತಕ್ಕಂಥವ್ರು ಕೂಡ ಒಂದು 60-70% ಜನ ಮೆಂತ್ಯ ಸೇವನೆ ಮಾಡ್ತಾ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡ್ತಾ ಹೋದ್ರೆ ಆ ಇನ್ಸುಲಿನ್ ಇಂದನೂ ಕೂಡ ತಾವು ಹೊರಗಡೆ ಬರಬಹುದು. ಅದರೊಟ್ಟಿಗೆ ಇದರಲ್ಲಿ ಉಷ್ಣವೀರ್ಯ ಗುಣ ಸ್ವಭಾವನ ನಾವು ಕಾಣಬಹುದು. ಮೇತಿಕ ಇದು ಒಂದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದೆ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಈ ಒಂದು ಮೆಂತ್ಯ ಸೇವನೆ ಮಾಡೋದ್ರಿಂದ ಒಬ್ಯಾಸಿಟಿ, ಬೊಜ್ಜು ಇದೆಲ್ಲ ಕರಗುತ್ತೆ. LDL VLDL ಸಂಪೂರ್ಣವಾಗಿ ಕಮ್ಮಿ ಆಗ್ತಾ ಬ್ಯಾಲೆನ್ಸ್ ಆಗುತ್ತೆ. ಹಾಗೂ ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲ್ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ಮೆಂತ್ಯ ಅದ್ಭುತವಾದ ಸಹಕಾರಿಯನ್ನು ನೀಡುತ್ತದೆ. ಎಲ್ಲೇ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಬ್ಲಾಕೇಜ್ ಆಗ್ಬೋದು, ಹಾರ್ಟ್ ಅಲ್ಲಿ, ಬ್ರೈನ್ ಅಲ್ಲಿ ಇಸ್ಕೆಮಿಕ್ ಬ್ಲಾಕೇಜು ಅಲ್ಲಾಗ್ತಕ್ಕಂಥ ಆ ಒಂದು ಬ್ಲಾಕೇಜ್ ಇಂದ ಸಮಸ್ಯೆಗಳ ಆಗೋದನ್ನ ಇದು ತಡೆಗಟ್ಟುತ್ತದೆ. ಹಾಗೇನೆ
ವೆರಿಕೋಸ್ ವೇನು, ಡಿವಿಟಿ, ಡೀಪ್ ವೇನ್ ಥ್ರೋಂಬೋಸಿಸ್ ಇಂಥವೆಲ್ಲೇ ಸ್ರೋತಸ್ಸುಗಳ ಅವರೋಧವನ್ನ ಇದು ನಿವಾರಣೆ ಮಾಡುತ್ತೆ. ಕರ್ಷಣೆಯನ್ನ ಮಾಡುತ್ತೆ ಮತ್ತು ಲೇಖನವನ್ನ ಮಾಡುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕಾಣಬಹುದು ಉಲ್ಲೇಖಗಳನ್ನ. ಕರ್ಷಣೆ ಅಂದ್ರೆ ಅದು ಕರಗಿಸ್ತದೆ. ತಿಕ್ಕಿ, ತಿಕ್ಕಿ, ತಿಕ್ಕಿ ಆ ಒಂದು ಅಂಶವನ್ನ, ಕೆಟ್ಟ ಅಂಶವನ್ನ ಕರಗಿಸಿ ಅದನ್ನ ಶೋಧನೆ ಮಾಡ್ತದೆ. ಅದನ್ನ ಶುದ್ಧೀಕರಣ ಮಾಡಿ ಮಲಮೂತ್ರ, ಬೆವರಿನ ಒಂದು ಒಂದು ಏನಂತ ಹೇಳಿದ್ರೆ ರೂಪದಲ್ಲಿ ಅದು ಟಾಕ್ಸಿನ್‌ನ ಒಂದು ಹೊರಗೆ ಹಾಕೋದ್ರ ಮೂಲಕವಾಗಿ ಆ ಒಂದು ಶರೀರದಲ್ಲಿ ಸಂಗ್ರಹಣೆ ಆಗಿರತಕ್ಕಂಥ ಕೆಟ್ಟ ಅಂಶವನ್ನ ಇದು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ತದೆ. ಅದಷ್ಟೇ ಅಲ್ಲದೆ ಮೆಂತ್ಯ ಸೇವನೆ ಮಾಡೋದ್ರಿಂದ ಜಠರಾಗ್ನಿ ಉದ್ದೀಪನವಾಗುತ್ತೆ. ಯಾರಿಗೆ ಮಂದಾಗ್ನಿ ಇರ್ತದೆ, ಬ್ಲೋಟಿಂಗ್ ಇರ್ತದೆ, ತುಂಬಾ ಗ್ಯಾಸ್ ಆಗುತ್ತೆ, ಹೊಟ್ಟೆ ಉಬ್ರ ಬರ್ತದೆ. ಆಹಾರ ಸೇವನೆ ಮಾಡಿದ ತಕ್ಷಣ ಮೊದಲು ಹೊಟ್ಟೆ ಹಸಿವಾಗಿ ಚೆನ್ನಾಗಾಗೋದಿಲ್ಲ. ಆಮೇಲೆ ತಿಂದ ಮೇಲೆ ಹೊಟ್ಟೆ ಉಬ್ರ ಬರ್ತದೆ. ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಮೆಂತ್ಯ ಬೆಳಗ್ಗೆ ನೆನೆಸಿ ಸೇವನೆ ಮಾಡೋದ್ರಿಂದ ಅದರ ಪ್ರಯೋಜನಗಳನ್ನ ನಾವು ಪಡ್ಕೋಬಹುದು. ಈ ತರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇದು ಹೊಟ್ಟೆ ಹಸಿವನ್ನು ಮಾಡುತ್ತದೆ. ಅದರ ಜೊತೆಗೆ ಜೀರ್ಣಶಕ್ತಿಯನ್ನು ಕೂಡ ಚೆನ್ನಾಗಿ ಮಾಡುತ್ತದೆ. ಹಾಗೇನೆ ಮಲಬದ್ಧತೆಯ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನ ಒದಗಿಸುತ್ತೆ. ಕರುಳಿನಲ್ಲಿ ಪೆರಿಸ್ಟಾಟಿಕ್ ಮೂವ್‌ಮೆಂಟ್ ಸರಿಯಾಗಿಲ್ಲದೆ ಮಲ ಸ್ಟ್ರಕ್ ಆಗ್ತಾ ಇರ್ತದೆ. ಇದು ವಾತ ಅನುಲೋಮನವಾಗಿ ಕೆಲಸ ಮಾಡೋದ್ರಿಂದ, ವಾತ ವಿಕಾರಗಳನ್ನು ದೂರ ಮಾಡೋ ಶಕ್ತಿ ಇದರಲ್ಲಿರೋದ್ರಿಂದ ಮಲಬದ್ಧತೆಯ ಸಮಸ್ಯೆಗೆ ನೆನೆಸಿರ್ತಕ್ಕಂಥ ಮೆಂತ್ಯ ಸೇವನೆ ಮಾಡೋದು ಬೆಳಗ್ಗೆ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಮುಖ್ಯವಾಗಿ ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥವ್ರು, ಸಯಾಟಿಕಾ ಪೇನ್ ಇರ್ತಕ್ಕಂಥವ್ರು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸಮಸ್ಯೆ ಇರ್ತಕ್ಕಂಥವ್ರು, ಎಲ್ಲೇ ಜಾಯಿಂಟ್ ಪೇನ್ ಇದ್ರೂ ಕೂಡ ನೆನೆಸಿರ್ತಕ್ಕಂಥ ಮೆಂತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಕೇವಲ ಒಂದು 2-3 ತಿಂಗಳು ಸೇವನೆ ಮಾಡಿ ನೋಡಿ, ಆ ಸಮಸ್ಯೆಯಿಂದ ತಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಅತಿ ಹೆಚ್ಚಾಗಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ. ಆ ಚಿಕಿತ್ಸೆ ಮೂಲಕ ಸಯಾಟಿಕಾ ಪೇನ್ ಆಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು, ಆಪರೇಷನ್ ಇಲ್ಲದೆ ಆ ಸಮಸ್ಯೆನ ಸರಿಪಡಿಸ್ಕೋಬಹುದು. ಆ ಚಿಕಿತ್ಸೆನ ಸರಿಯಾಗಿ ನಾವು ಶಾಸ್ತ್ರಬದ್ಧವಾಗಿ ಮಾಡಬೇಕಾಗತ್ತೆ. ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಆಪರೇಷನ್ ಇಲ್ಲದೆ ಇಂತಹ ಒಂದು ಮಂಡಿ ನೋವಿನ ಸಮಸ್ಯೆ, ಸೊಂಟ ನೋವಿನ ಸಮಸ್ಯೆ, ಕುತ್ತಿಗೆ ನೋವಿನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ಮತ್ತೆ ಎರಡನೇದು ಅಂತ ಹೇಳಿದ್ರೆ ಮತ್ತೊಂದು ಪ್ರಯೋಜನ ಅಂತ ಹೇಳಿದ್ರೆ ಯಾರಿಗೆ ಡೆಲಿವರಿ ನಂತರ ಗರ್ಭಕೋಶದಲ್ಲಿ ಸಮಸ್ಯೆಗಳಾಗ್ತವೆ ಅಂತ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ, ಗರ್ಭಕೋಶ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಡೆಲಿವರಿ ನಂತರ ಕಂಪಲ್ಸರಿ ಮೆಂತ್ಯವನ್ನ ಪೌಡರ್ ರೂಪದಲ್ಲಿ ಆದ್ರೆ ಒಂದು ಅರ್ಧ ಚಮಚ ಅಥವಾ ನೆನೆಸಿರೋ ಮೆಂತ್ಯ ಆದ್ರೆ 1 ಚಮಚ ನೆನೆಸಿರ್ತಕ್ಕಂಥ ಮೆಂತ್ಯವನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಗರ್ಭಕೋಶ ಶುದ್ಧಿ ಆಗುತ್ತೆ, ಮಗುಗೆ ಒಳ್ಳೆ ಕ್ವಾಲಿಟಿ ಹಾಲು ಸಿಗುತ್ತೆ, ಮತ್ತೆ ವೇಟ್ ಲಾಸ್ ತುಂಬಾ ಬೊಜ್ಜಾಗಿರ್ತದೆ. ಹೆಣ್ಮಕ್ಳು ಸಿಜರಿನ್ ಆದ್ರಂತೂ ಹೊಟ್ಟೆಗೆ ಬಟ್ಟೆ ಕಟ್ಲಿಕ್ಕೆ ಆಗೋದೇ ಇಲ್ಲ. ಹೀಗೆ ಹಲವಾರು ಕಾರಣದಿಂದ ಡೆಲಿವರಿ ನಂತರ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಡೆಲಿವರಿ ಆದ ತಕ್ಷಣವೇ ಮೆಂತ್ಯ ಕಾಳನ್ನ ನೆನೆಸಿ ತಿನ್ನೋದು ಅಥವಾ ಪೌಡರ್ ರೂಪದಲ್ಲಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಜೇನು ಒಂದು ಅರ್ಧ ಚಮಚ, 1 ಚಮಚ ಹಸುವಿನ ತುಪ್ಪದಲ್ಲಿ ಒಂದು ಅರ್ಧ ಚಮಚ ಮೆಂತ್ಯ ಪೌಡರ್ ಮಿಶ್ರಣ ಮಾಡಿ ಸೇವನೆ ಮಾಡೋದು ಇದು ಬಹಳ ಒಳ್ಳೆಯದು. ಮೆಂತ್ಯ ಪೌಡರ್ನ ಬಳಸಿ ನಾವು ಲಾಡುನು ಕೂಡ ಮಾಡಿಕೊಂಡು ಸೇವನೆ ಮಾಡಬಹುದು. ಅದು ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಮೆಂತ್ಯ ಕಾಳನ್ನ ಸೇವನೆ ಮಾಡೋದ್ರಿಂದ ಬೆಳಿಗ್ಗೆ ಪ್ರತಿನಿತ್ಯ ನೆನೆಸಿರ್ತಕ್ಕಂಥ 1 ಚಮಚ ಮೆಂತ್ಯ ಕಾಳನ್ನ ಸೇವನೆ ಮಾಡೋದ್ರಿಂದ ಪಿಸಿಒಡಿ, ಪಿಸಿಒಎಸ್, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್, ಆಮೇಲೆ ಋತುಸ್ರಾವದಲ್ಲಿ ಬರ್ತಕ್ಕಂಥ ಹೊಟ್ಟೆ ನೋವಿನ ಸಮಸ್ಯೆ, ಇವೆಲ್ಲಾ ಸಮಸ್ಯೆಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು. ನಿರಂತರವಾಗಿ 3 ತಿಂಗಳು ಮಾಡಿ ನೋಡಿ, 100ಕ್ಕೆ 90% ಜನರಿಗೆ ಈ ಮನೆಮದ್ದಿನಲ್ಲೇ ಅಂತಹ ಸಮಸ್ಯೆ ಪರಿಹಾರ ಆಗ್ತದೆ. ಕೆಲವರಿಗೆ ಆಗ್ತಾ ಇಲ್ಲ ಅಂದ್ರೆ ತುಂಬಾ ವಿಪರೀತವಾಗಿ ಹಾರ್ಮೋನ್ ವ್ಯತ್ಯಾಸಗಳಾಗಿರ್ತವೆ. ಅಂತವರು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳುವುದು ಮತ್ತು ಪಂಚಕರ್ಮ ಚಿಕಿತ್ಸೆ ಮಾಡಿಸಿಕೊಳ್ಳುವುದು ಬಹಳ ಸೂಕ್ತ. ಗರ್ಭಕೋಶವನ್ನ ಮಾತ್ರ ತೆಗೆಸ್ಕೊಳಕ್ ಹೋಗ್ಬೇಡಿ. ಗರ್ಭಕೋಶವನ್ನು ತೆಗೆಸ್ಕೊಂಡ್ರೆ ಅಂದ್ರೆ ಹೆಣ್ಮಕ್ಳ ಆಸ್ತಿ ಹೋದಂಗದು. ಅದಕ್ಕೆ ಆಯುರ್ವೇದದಲ್ಲಿ ಗರ್ಭಕೋಶದ ಸಮಸ್ಯೆಗಳಿಗೆ ಒಳ್ಳೆ ಔಷಧಿಗಳಿದಾವೆ. ಆ ಔಷಧಿಗಳನ್ನ ಒಳ್ಳೆಯ ಒಂದು ನಿಯಮಿತವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ಹಾಗೂ ಕರೆಕ್ಟ್ ಆಗಿ ಪರಿಪೂರ್ಣವಾಗಿ ಆಯುರ್ವೇದ ಜ್ಞಾನ ಇರತಕ್ಕಂಥವ್ರ ಹತ್ರ ಔಷಧಿ ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಹಾಗೇನೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಯುರ್ವೇದದ ಹೆಸರು ಕೆಡ್ತದೆ. ಏನೋ ಔಷಧಿ ತಗೊಂಡ್ವಿ ಆದ್ರೂ ಕೂಡ ವಾಸಿ ಆಗಿಲ್ಲ ಅಂತೇಳಿ ಆಯುರ್ವೇದಕ್ಕೆ ಗೂಬೆ ಕೂರಿಸೋದಕ್ಕಿಂತ ಸರಿಯಾಗಿ ಜ್ಞಾನ ಇರತಕ್ಕಂಥವ್ರ ಹತ್ರ ಆಯುರ್ವೇದ ಒಂದು ಔಷಧಿಗಳನ್ನ ತೆಗೆದುಕೊಳ್ಬೇಕು. ಹಾಗೆ ಮೆಂತ್ಯ ಕಾಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಈ ಮಾಂಸಖಂಡಗಳ ಬಲವರ್ಧನೆ ಆಗುತ್ತೆ, ನರಮಂಡಲಕ್ಕೆ ಸ್ಟ್ರೆಂತ್ ಬರ್ತದೆ, ಹಾಗೆ ರಕ್ತ ಶುದ್ಧೀಕರಣ ಆಗುತ್ತೆ, ಹಾಗೆ ರಕ್ತ ವೃದ್ಧಿನೂ ಕೂಡ ಆಗುತ್ತೆ. ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಮೆಂತ್ಯ ಕಾಳ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧಿ ಮತ್ತು ರಕ್ತ ವೃದ್ಧಿ ಎರಡೂ ಆಗ್ತದೆ. ಅದಷ್ಟೇ ಅಲ್ಲದೆ
ಈ ಮೆಂತ್ಯಕಾಳನ್ನ ಸೇವನೆ ಮಾಡೋದ್ರಿಂದ ಆ, ಜಠರಾಗ್ನಿ ಕ್ರಿಯಾಶೀಲವಾಗಿ, ಫ್ಯಾಟ್ ಮೆಟಬಾಲಿಸಮ್ ಕ್ರಿಯಾಶೀಲವಾಗಿ, ಅಗ್ನಿ ತತ್ವ ಶರೀರದಲ್ಲಿರ್ತಕ್ಕಂಥ ಪ್ರಮುಖವಾಗಿ 13 ಬಗೆಯ ಅಗ್ನಿಯನ್ನ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಜಠರಾಗ್ನಿ. ಎಲ್ಲ ಅಗ್ನಿಗಳನ್ನು ಉದ್ದೀಪನಗೊಳಿಸ್ತಕ್ಕಂಥ ಶಕ್ತಿ ಮೆಂತ್ಯ ಕಾಳಿಗೆ ಇದೆ. ಪ್ರತಿರಕ್ಷಕ ವ್ಯವಸ್ಥೆ, ಇಮ್ಯುನಿಟಿ ಪವರ್‌ನ್ನು ಕೂಡ ಸ್ಟ್ರಾಂಗ್ ಮಾಡ್ಲಿಕ್ಕೆ ಮೆಂತ್ಯ ಕಾಳು ಉಪಯೋಗ ಆಗತ್ತೆ. ಹಾಗೇನೆ ಮೆಂತ್ಯ ಕಾಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ. ವಯಸ್ಥಾಪಕ ಅಂತ ಹೇಳಿ ಇದನ್ನ ಕರೀತಾರೆ. ಅಂದ್ರೆ ಆಯಸ್ಸನ್ನ ವೃದ್ಧಿಗೊಳಿಸ್ತಕ್ಕಂಥ ಶಕ್ತಿ ಈ ಮೆಂತ್ಯ ಕಾಳಿನಲ್ಲಿ ನಾವು ಕಾಣಬಹುದು. ಅದಷ್ಟೇ ಅಲ್ಲದೆ ಎಲ್ಲಾದರೂ ಗಾಯ ಆಗಿದ್ರೆ, ಆಮೇಲೆ ಎಲ್ಲರೂ ಸ್ಕಿನ್ ಅಲರ್ಜಿ ಇದ್ರೆ ಅಂಥದ್ರಲ್ಲಿ ಮೆಂತ್ಯ ಕಾಳನ್ನ ನೆನೆಸಿ ಅದನ್ನ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ಅಲ್ಲಿ ಲೇಪನ ಮಾಡೋದ್ರಿಂದ ಆ ಸ್ಕಿನ್ ಅಲರ್ಜಿಗಳನ್ನು ಕೂಡ ತಡೆಗಟ್ಟಬಹುದು. ಹೇರ್ ಗ್ರೋತ್‌ಗೆ ನೆನೆಸಿರೋ ಮೆಂತ್ಯ ಪೇಸ್ಟ್ ಮಾಡಿ ಅದನ್ನ ಹೇರ್‌ಗೆ ಎಲ್ಲ ಅಪ್ಲೈ ಮಾಡಿ ಹೇರ್ ಪ್ಯಾಕ್ ಹಾಕೊಂಡು 1 ತಾಸಿನ ನಂತರ ಸೀಗೆಕಾಯಿ ಅಥವಾ ಅಂಟ್ವಾಳಕಾಯಿಯಿಂದ ತಲೆ ತೊಳೆದ್ರಿಂದ ನೆರೆ ಕೂದಲಿನ ಸಮಸ್ಯೆ, ಕೂದಲು ಕಟ್ ಆಗೋದು, ಸೀಳೋದು ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು. ಮೆಂತ್ಯ ದಿ ಬೆಸ್ಟ್ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ಹಾಗೇನೆ ಚಕ್ಷುಷ್ಯ ಅಂತ ಕರೀತಾರೆ. ಮೆಂತ್ಯ ಸೇವನೆ ಮಾಡೋದ್ರಿಂದ ಕಣ್ಣಿಗೆ ತರ್ಪಕ ಕಫವಿಕಾರದಿಂದ ಬರತಕ್ಕಂತ ರೋಗಗಳನ್ನ ತಡೆಗಟ್ಟಬಹುದು. ಕಣ್ಣಿನ ಆರೋಗ್ಯವನ್ನು ಇದು ಕಾಪಾಡುತ್ತೆ. ಹಾಗೆ ಕಫದ ವಿಕಾರಗಳನ್ನು ಕೂಡ ಅದು ತಡೆಗಟ್ಟುತ್ತೆ. ಎದೆಯಲ್ಲಿ ಕಫ ಕಟ್ಟೋದು, ಎದೆಯಲ್ಲಿ ಕಫ ಕಟ್ಟೋ ಸಮಸ್ಯೆಯಿಂದ ಎದೆ ನೋವು ಬರ್ತಕ್ಕಂಥದ್ದು ಇದೆಲ್ಲದಕ್ಕೂ ಒಳ್ಳೇದು. ಹೃದಯದಲ್ಲಿ ಬ್ಲಾಕೇಜ್ ಆಗದಂಗೆ ತಡೆಗಟ್ಟಲಿಕ್ಕೆ ನೆನೆಸಿರ್ತಕ್ಕಂಥ ಮೆಂತ್ಯ ಸೇವನೆ ಮಾಡೋದು ದಿ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಮೆಂತ್ಯ ಹೀಟ್ ಆಗತ್ತೆ ಅಂತ ಹೇಳಿದ್ರೆ ಅದನ್ನ ತಡೆಗಟ್ಟಲಿಕ್ಕೆ ನೆನೆಸಿರೋ ಮೆಂತ್ಯದಲ್ಲಿ ಒಂದ್ ಸ್ವಲ್ಪ ಹಸುವಿನ ತುಪ್ಪವನ್ನ ಬೆರೆಸಿ ನಾವು ಒಂದ್ ಅರ್ಧ ಚಮಚ ಹಸುವಿನ ತುಪ್ಪವನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಪಿತ್ತ ಪ್ರಕೃತಿ ಇರೋರಿಗೂ ಕೂಡ ಈ ಒಂದು ಮೆಂತ್ಯ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಹೀಗೆ ಮೆಂತ್ಯದ ಗುಣಧರ್ಮವನ್ನ ಅದರ ಒಂದು ಒಂದು ಲಾಭಗಳನ್ನ ಹೇಳ್ತದ್ರೆ ನೂರಾರು ಇನ್ನಷ್ಟು ಲಿಸ್ಟ್ ಹೆಚ್ಚಾಗ್ತಾನೆ ಹೋಗುತ್ತೆ. ಅದಕ್ಕೆ ನಿಯಮಿತವಾಗಿ ತಾವು ಮೆಂತ್ಯ ಕಾಳನ್ನ ವರ್ಷದಲ್ಲಿ ಒಂದು 3 ತಿಂಗಳಾದರೂ ಸೇವನೆ ಮಾಡಿ. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗತ್ತೆ ಮೆಂತ್ಯ ಕಾಳನ್ನ ಸೇವನೆ ಮಾಡೋದು. ಋತುವಿಗೆ ಅನುಗುಣವಾಗಿಯೂ ಕೂಡ ಮನೆಮದ್ದು ಬಳಕೆ ಮಾಡ್ಬೇಕಲ್ವಾ? ಹಾಗೆ ಯಾಕಂದ್ರೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಇದನ್ನ ಹೆಚ್ಚು ಸೇವನೆ ಮಾಡೋದು ಅಷ್ಟೊಂದು ಪ್ರಯೋಜನಕಾರಿಯಾಗಿ ಆಗೋದಿಲ್ಲ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮೆಂತ್ಯ ಸೇವನೆ ಮಾಡೋದು ಆ ಒಂದು ಋತುಚರ್ಯಕ್ಕನುಗುಣವಾಗಿ ಹೆಚ್ಚು ಲಾಭವನ್ನ ನಮಗೆ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆ ಕೇಳ್ಬೋದು. ವೇಟ್ ಲಾಸ್ಗೆ ಅತ್ಯುತ್ತಮವಾದ ಔಷಧಿ ಅಂತ ಹೇಳಿ ಮತ್ತೆ, ಯಾಕಂದ್ರೆ ವೇಟ್ ಲಾಸ್ಗೆ ಬಹಳ ಒದ್ದಾಡ್ತಾ ಇರ್ತಾರೆ ಜನ. ವೇಟ್ ಲಾಸ್ಗೆ ದಿ ಬೆಸ್ಟ್ ಅಂತ ಹೇಳ್ತಾ ತಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ಕೇಳಿ, ತಮ್ಮ ಪ್ರಶ್ನೆಗಳಿಗೆ ಅನುಗುಣವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಒಂದು ವಿಶೇಷವಾದ ಒಂದು ಎಪಿಸೋಡ್ ಅನ್ನು ನಾವು ಮಾಡ್ತೇವೆ. ನಮ್ಮ ಆಶ್ರಮದಲ್ಲಿ ಏಪ್ರಿಲ್ 12, 13, 14, 2026ರಂದು ಯೋಗ ಜಾತ್ರೆ, ಆರೋಗ್ಯ ಜಾತ್ರೆ ಇದೆ. ಅಲ್ಲಿ ಉಚಿತವಾಗಿ ಪ್ರವೇಶ ಇದೆ. ನಾವೇ ನಿಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಎಲ್ಲ ಹೇಳಿಕೊಡ್ತೇವೆ. ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನ ಸುಧಾರಿಸ್ಕೊಂಡು 100 ವರ್ಷ ಹೇಗೆ ಆರೋಗ್ಯವಾಗಿ ಇರಬೇಕು ಅನ್ನೋ ವಿಚಾರವನ್ನು ಅಲ್ಲಿ ತಿಳಿಸ್ಕೊಡ್ತೇವೆ. ಅಲ್ಲಿ ಉಚಿತ ಪ್ರವೇಶ ಇರುತ್ತೆ. ಆದ್ರೆ ಬರೋಕ್ಕಿಂತ ಮೊದಲು ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಬೇಕು. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಹೆಸರು ನೋಂದಾಯಿಸಬೇಕು. ಯಾಕಂದ್ರೆ ಹೆಸರು ನೋಂದಾಯಿಸಿದ್ರೆ ಮಾತ್ರ ಅಷ್ಟು ಜನರಿಗೆ ನಾವು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸರಿಯಾಗಿ ಆಗ್ತದೆ. ಅದಕ್ಕೆ ಹೆಸರು ನೋಂದಾಯಿಸಿದವರಿಗೆ ಅವಕಾಶ ಇರ್ತದೆ. ಮೊದಲೇ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.